ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಒನ್ ಗೈ 23 ಹಾರ್ಸಸ್ ಆ್ಯಂಡ್ ದಿಸ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅ ಲೈಫ್. ಸೊ ನೀವು ಪಾರ್ಟ್ 1ನಲ್ಲಿ ನೋಡಿದ ಹಾಗೆ ನಾನು ಆಲ್ರೆಡಿ ಒನ್ ಗೋಪ್ರೋ ಅಡ್ಯಾಪ್ಟರ್ನ ಮೌಂಟ್ ಮಾಡಾಗಿದೆ ಆ್ಯಂಡ್ ಕಂಪ್ಲೀಟ್ಲಿ 3D ಪ್ರಿಂಟ್ ಮಾಡಿ ರೆಡಿ ಮಾಡಾಗಿದೆ. ಬಟ್ ಅದರಲ್ಲಿ ಒಂದು ವೆರಿ ಮೈನರ್ ಇಶ್ಯೂ ಇತ್ತು ಆ್ಯಂಡ್ ಐ ಕುಡ್ ಹ್ಯಾವ್ ಈಸಿಲಿ ಯೂಸ್ಡ್ ಇಟ್. ಬಟ್ ಏನೋ ಒಂದು ಹೊಸದಾಗಿ ಇನ್ನೊಂದು ಥರ ಟ್ರೈ ಮಾಡೋಣ, ಒಂದು ಐಡಿಯಾ ಹೇಗೂ ಬಂದಿದೆ ತಲೆಯಲ್ಲಿ, ಅದನ್ನು ಯಾಕೆ ಹಾಗೆ ಸುಮ್ಮನೆ ವೇಸ್ಟ್ ಮಾಡಿಬಿಡೋದು. ಯಾಕೆಂದರೆ ಈ ಥರ ನಮ್ಮ ಬ್ರೈನ್ನ ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ತಾ ಇರಬೇಕು, ಅವಾಗ ಇಟ್ ವಿಲ್ ಕೀಪ್ ಅಸ್ ಫ್ರೆಶ್. ಅನ್ನೋ ಒಂಥರ ಜೋಶ್ ಇರುತ್ತೆ ಲೈಫಲ್ಲಿ. ಈ ಥರ ನೀವು ಏನಾದರೂ ಸ್ಮಾಲ್ ಥಿಂಗ್ಸ್ನ ಟ್ರೈ ಔಟ್ ಮಾಡ್ತಾ ಇರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ಯಾವ ಥರ ಟ್ರೈ ಔಟ್ ಮಾಡ್ತೀನಿ, ವಾಟ್ ಈಸ್ ದ ಸೆಕೆಂಡ್ ಮೆಥಡ್ ದಟ್ ಐ ವಿಲ್ ಬಿ ಯೂಸಿಂಗ್ ಟು ಡಿಸೈನ್ ಮೈ ಗೋಪ್ರೋ ಮೌಂಟ್ ನೋಡೋಣ ಬನ್ನಿ. ಸೊ ಬೇಸಿಕ್ಲಿ ಅದಕ್ಕೆ ಏನು ಅಂದರೆ, ಇವಾಗ ಫಸ್ಟ್ ಇಲ್ಲಿ ಹಳೆ ಗೋಪ್ರೋ ಮೌಂಟ್ ಇತ್ತಲ್ಲ, ಇದನ್ನು ತೆಗಿಬೇಕು. ಇದನ್ನು ಹೀಟ್ ಮಾಡಿಬಿಟ್ಟು ಫಸ್ಟ್ ತೆಗಿತೀನಿ. ಸೊ ಕಂಪ್ಲೀಟ್ಲಿ ಗೋಪ್ರೋ ಮೌಂಟ್ ರಿಮೂವ್ ಆಗಿದೆ. ಇವಾಗ ಬನ್ನಿ ಹೊಸ ಡಿಸೈನ್ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಬೇಸಿಕ್ಲಿ ನನಗೆ ಮೌಂಟ್ ಕಂಪ್ಲೀಟ್ಲಿ ಈ ಏರಿಯಾದಲ್ಲಿ ಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ, ಫಸ್ಟ್ ಇದಿಷ್ಟು ಏರಿಯಾನ ಮಾಸ್ಕಿಂಗ್ ಟೇಪಲ್ಲಿ ಕವರ್ ಮಾಡ್ಕೊತೀನಿ. ಯಾಕೆಂದರೆ ಹೆಲ್ಮೆಟ್ಗೆ ಏನು ಡ್ಯಾಮೇಜ್ ಆಗಬಾರ್ದು. ಸೊ ಅದಕ್ಕೆ ಫಸ್ಟ್ ನಾನು ಮಾಸ್ಕಿಂಗ್ ಟೇಪ್ ತೊಗೊಂಡು ಇಲ್ಲಿ ಕಂಪ್ಲೀಟಾಗಿ ಅಪ್ಲೈ ಮಾಡ್ತೀನಿ. ಸೊ ಮಾಸ್ಕಿಂಗ್ ಟೇಪ್ ಕಂಪ್ಲೀಟ್ಲಿ ಅಪ್ಲೈ ಮಾಡಾಯಿತು. ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ ಇವಾಗ ಅಂದರೆ, ಯೂಸಿಂಗ್ ಕ್ಲೇ ನಾನು ಇಲ್ಲಿ ಒಂದು ಪರ್ಫೆಕ್ಟ್ ಶೇಪ್ನ ತರ್ತೀನಿ. ಸೊ ಬೇಸಿಕ್ಲಿ ಇದೇ ಗೋಪ್ರೋ ಮೌಂಟ್ ಅಲ್ವಾ, ಇದನ್ನು ಇಷ್ಟು ಮುಂದೆ ಇಟ್ಬಿಟ್ಟು ಇಲ್ಲಿ ನೋಡಿ ಈ ಥರ ಸೈಡಲ್ಲಿ ಐ ವಿಲ್ ಮಾಡೆಲ್ ದ ಶೇಪ್ ಯೂಸಿಂಗ್ ಕ್ಲೇ. ಸೊ ದೀಸ್ ಆರ್ ದ ವೇರಿಯಸ್ ಟೂಲ್ಸ್ ನಾನು ಯೂಸ್ ಮಾಡೋದು ಕ್ಲೇ ಮಾಡಲಿಂಗೋಸ್ಕರ. ಸೊ ಇಲ್ಲಿ ಸ್ವಲ್ಪ ರೌಂಡ್ ಮಾಡೋಕ್ಕಿದೆ, ಮತ್ತು ಶ್ಯಾಂಫರ್ ಕೊಡೋಕ್ಕಿದೆ, ಪ್ಲಸ್ ಇದೆಲ್ಲ ಸ್ಮೂತ್ನೆಸ್ಗೋಸ್ಕರ ಇರೋದು. ಇದು ಬಂದು ನ್ಯಾಚುರಲ್ ಕ್ಲೇ. ಸೊ ನ್ಯಾಚುರಲ್ ಕ್ಲೇ ಯೂಸ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಾವು ಯಾವುದೇ ಶೇಪಿಗೆ ಬೇಕಾದ್ರೆ ಕೊಟ್ಬಿಟ್ಟು ನೀಟಾಗಿ ಒಳ್ಳೆ ಫಿನಿಶ್ ಕೊಡ್ಬೋದು. ಸೊ ನ್ಯಾಚುರಲ್ ಕ್ಲೇ ಯೂಸ್ ಮಾಡ್ತಿದ್ದೀನಿ, ಸ್ವಲ್ಪ ನೀರು ಯೂಸ್ ಮಾಡ್ತಿದ್ದೀನಿ. ಸೊ ಬನ್ನಿ ಇವಾಗ ಕ್ಲೇ ಮಾಡಲಿಂಗ್ ಶುರು ಮಾಡೋಣ. ಸೊ ಒಂದು ಲೇಯರ್ ಬೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನಂದರೆ, ಸುಮ್ಮನೆ ಇಲ್ಲಿ ಈ ಗೋಪ್ರೋ ಮೌಂಟ್ ಕೂರಿಸಿದ್ದೀನಿ. ನೆಕ್ಸ್ಟ್ ಈ ಜಾಗದಲ್ಲೆಲ್ಲ ಕಡೆ ಕ್ಲೇ ಫಿಲ್ ಮಾಡಿದಾಗ ಕಂಪ್ಲೀಟ್ ಶೇಪ್ ಬರುತ್ತೆ. ಸೊ ಹೆಲ್ಮೆಟ್ ಮೇಲೆ ಫುಲ್ ಕ್ಲೀನಾಗಿ ಮೋಲ್ಡ್ ಮಾಡಿದಾಗ ಈ ಶೇಪ್ ಬಂತು. ಇದು ಇವಾಗ ಆ್ಯಕ್ಚುಲಿ ಅರ್ಧಂಬರ್ಧ ಒಣಗಿದೆ. ನಾನೊಂದು 2-3 ಅವರ್ಸ್ ಇದನ್ನು ಹೀಗೆ ಬಿಟ್ಟಿದ್ದೆ. ಸೊ ಆಚೆ ಬಂತಿದ್ದು. ಬಟ್ ಏನಂದರೆ, ಇದನ್ನು ಸ್ವಲ್ಪ ಒಣಗಬೇಕು, ಇನ್ನೂ ಹಸಿ ಇದೆ. ಸೊ ಒಣಗಾದ್ಮೇಲೆ ನೆಕ್ಸ್ಟು ಇದನ್ನು ನಾಳೆ ಬಂದ್ಬಿಟ್ಟು ಸ್ಕ್ಯಾನ್ ಮಾಡಿ ಮತ್ತು ಇದನ್ನು 3D ಪ್ರಿಂಟ್ ಮಾಡಿ ಚೆಕ್ ಮಾಡ್ತೀನಿ. ಸೊ ಓವರ್ ನೈಟ್ ಇದನ್ನು ಡ್ರೈ ಆಗಿ ಬಿಟ್ಟಿದ್ದೆ ಆ್ಯಂಡ್ ಆಲ್ಮೋಸ್ಟ್ ಒಣಗಿದೆ ಇದು ಕಂಪ್ಲೀಟ್ಲಿ. ಸೊ ದಿಸ್ ಇಸ್ ನೌ ರೆಡಿ ಫಾರ್ ಫಿನಿಶಿಂಗ್. ಸೊ ಬೇಸಿಕ್ಲಿ ಏನಂದರೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹತ್ರ ತರ್ತೀನಿ ತಡೀರಿ ಕ್ಯಾಮ್ರಾಗೆ. ಸೊ ನೀವು ಈ ಆ್ಯಂಗಲಲ್ಲಿ ನೋಡಿದ್ರೆ ಯು ಕ್ಯಾನ್ ಸಿ ದೇರ್ ಆರ್ ಸಮ್ ಗ್ಯಾಪ್ಸ್. ಸೊ ಆ ಗ್ಯಾಪ್ಸ್ ಎಲ್ಲ ಫಿಲ್ ಮಾಡಿ, ಪ್ಲಸ್ ನೀವು ಈ ಆ್ಯಂಗಲಲ್ಲಿ ನೋಡಿದ್ರೆ ಸ್ವಲ್ಪ ಇಲ್ಲಿ ಇರ್ರೆಗ್ಯುಲಾರಿಟೀಸ್ ಇದೆ ಸರ್ಫೇಸ್ ಮೇಲೆ. ಸೊ ಇದು ಸ್ಕ್ಯಾನ್ ಮಾಡಿದಾಗ, ಸಿನ್ಸ್ ಆರ್ ಸ್ಕ್ಯಾನರ್ ಇಸ್ ವೆರಿ ಪ್ರಿಸೈಸ್, ಸೊ ಅಪ್ ಟು ಲೈಕ್ ಮೈಕ್ರಾನ್ಸ್ ಲೆವೆಲ್ವರೆಗೂ ಅಕ್ಯುರೇಟ್ ಆಗಿ ಸ್ಕ್ಯಾನ್ ಕೊಡುತ್ತೆ. ಸೊ ಈ ಇರ್ರೆಗ್ಯುಲಾರಿಟೀಸ್ ಎಲ್ಲ ಬಂದ್ಬಿಡುತ್ತೆ ಸ್ಕ್ಯಾನ್ ಮಾಡಿದಾಗ ಪ್ರಿಂಟಲ್ಲಿ. ಸೊ ಅದಕ್ಕೆ ನಾವು ಐ ಟ್ರೈ ಟು ಟೇಕ್ ಔಟ್ ಆಲ್ ದೀಸ್ ಇರ್ರೆಗ್ಯುಲಾರಿಟೀಸ್. ಇದನ್ನು ನೀಟಾಗಿ ಸ್ಮೂತ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನು ಅಂದರೆ, ಎಕ್ಸ್ಪರ್ಟ್ ಕ್ಲೇ ಮಾಡಲಿಂಗ್ ಅಂತೂ ಬರಲ್ಲ ನನಗೆ. ಸೊ ಯಾರಾದರೂ ಕ್ಲೇ ಮಾಡಲಿಂಗ್ ಎಕ್ಸ್ಪರ್ಟ್ ನೋಡ್ತಿದ್ರೆ ನನ್ನ ನೋಡಿ ಬೈಕೋಬೇಡಿ, ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೀತದಾನೆ ಅಂತ. ಡಿಸೈನ್ ಇಂಜಿನಿಯರ್ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಸೊ ನಮ್ಮ ಡಿಸೈನ್ಗೋಸ್ಕರ ಎಷ್ಟು ಇರ್ರೆಗ್ಯುಲಾರಿಟೀಸ್ ತೆಕ್ಕೋಬೇಕೋ ಅದಷ್ಟು ಮಾತ್ರ ತೆಕ್ಕೋತೀನಿ. ಫುಲ್ ಪರ್ಫೆಕ್ಟ್ ಅಂತೂ ಇರಲ್ಲ ಮಾಡೆಲ್ 100%. ಸೊ ಬನ್ನಿ ಇವಾಗ ಎಲ್ಲ ಸ್ಮೂತ್ ನೋಟ್ ಮಾಡಿ ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಕೊಡೋಣ ಇದಕ್ಕೆ.
ನನ್ನ ಕೈಲಿ ಆದಷ್ಟು ಕಂಪ್ಲೀಟ್ ಫಿನಿಶಿಂಗ್ ಕೊಟ್ಟಿದ್ದೀನಿ. ಯಾವುದೇ ಗ್ಯಾಪ್ಸ್ ತುಂಬ ನಮಗೆ ಡಿಸೈನ್ಗೆ ಪ್ರಾಬ್ಲಮ್ ಆಗೋ ಅಂಥ ಯಾವುದು ಗ್ಯಾಪ್ಸ್ ಕಾಣಿಸ್ತಿಲ್ಲ ಇವಾಗ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಇದನ್ನು 3D ಸ್ಕ್ಯಾನ್ ಮಾಡ್ತೀನಿ. ಫಸ್ಟ್ ಪ್ರಯರ್ ಯೂಸ್ ಮಾಡಿಕೊಂಡು ಇದನ್ನು ತೆಕ್ಕೊತೀನಿ. ಆ್ಯಕ್ಚುಲಿ ಏನು ಬೇಡ, ಇದು ಹಾಗೆ ಬರುತ್ತೆ. ಸೊ ಇದನ್ನು ಈ ಥರ ಬಿಡಿಸ್ಕೋಬೇಕು. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಆಚೆ. ಕೈಯಲ್ಲಿ ಬಿಡಿಸಿದ್ರೇ ಬರುತ್ತೆ, ನಾವೇನು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಬೇಕಾಗಿಲ್ಲ. ಅದು ಆ ಥರನೇ ಪ್ರಿಂಟ್ ಕೊಟ್ಟಿರ್ತೀವಿ ನಾವು. ಸಪೋರ್ಟ್ಸ್ ಎಲ್ಲ ಈಸಿಯಾಗಿ ಆಚೆ ಬರಬೇಕು. ಬರೀ ಮೇನ್ ಪಾರ್ಟ್ ಏನಿರುತ್ತಲ್ಲ ಅದು ಫುಲ್ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ದಿಸ್ ಈಸ್ ದ ಮೌಂಟ್. ನಾನು ಕ್ಲೇ ಯೂಸ್ ಮಾಡಿ ಡಿಸೈನ್ ಮಾಡಿದ ಮೌಂಟ್ ಇದು. ಸೊ ಇವಾಗ ಏನಂದರೆ ಬೇಸಿಕ್ಲಿ ಇಲ್ಲಿ ಸ್ವಲ್ಪ ಶಾರ್ಪ್ ಎಡ್ಜಸ್ ಇದೆ ಆ್ಯಂಡ್ ಇಲ್ಲೂ ಅಷ್ಟೇ ಒಂಚೂರು ಶಾರ್ಪ್ ಎಡ್ಜಸ್ ಇದೆ. ಅದನ್ನು ನಾನು ಫೈಲ್ ಯೂಸ್ ಮಾಡಿ ಸ್ವಲ್ಪ ಬೇಸಿಕ್, ತುಂಬ ರಫ್ ಏನಲ್ಲ, ಒಂದು ಸ್ಮೂತ್ ಫೈಲ್ ಯೂಸ್ ಮಾಡೇ ಇದನ್ನ ಸ್ವಲ್ಪ ಫಿನಿಶಿಂಗ್ ಕೊಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟು ಅರಾಲ್ಡೈಟ್ ಹಾಕ್ಬಿಟ್ಟು ಇದನ್ನು ಕಂಪ್ಲೀಟ್ಲಿ ವೆದರ್ ಪ್ರೂಫ್ ಮಾಡಿ ಡೈರೆಕ್ಟ್ ಹೆಲ್ಮೆಟ್ ಮೇಲೆ ಮೌಂಟ್ ಮಾಡ್ಬೋದು. ಸೊ ಫೈನಲಿ ಮೌಂಟ್ನ ಅಂಟಿಸಾಗಿದೆ ಆ್ಯಂಡ್ ಈ ಗೋಪ್ರೋ ಹೆಲ್ಮೆಟ್ ಮೌಂಟ್ನು ಕೂಡ ಅಡ್ಯಾಪ್ಟರ್ ಮೇಲೆ ಹಾಕಾಗಿದೆ. ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ಇನ್ಫ್ಯಾಕ್ಟ್ ಎಷ್ಟು ಗಟ್ಟಿ ಅಂದರೆ ನೋಡಿ, ನಾನು ಬರೀ ಅಡ್ಯಾಪ್ಟರ್ ಹಿಡ್ಕೊಂಡಿದ್ದೀನಿ, ಇಡೀ ಹೆಲ್ಮೆಟ್ ಹಾಗೆ ಅದರ ಬೇಸಿಸ್ ಮೇಲೆ ಇದೆ ಇವಾಗ. ಸೊ ನಾನು ಎಷ್ಟು ಅಲ್ಲಾಡಿಸಿದ್ರು ಒಂಚೂರು ಅಲ್ಗಾಡ್ತಿಲ್ಲ ಇದೆರಡು. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ರಾಕ್ ಸ್ಟಡಿ ನಾವು. ಇವಾಗ ನೆಕ್ಸ್ಟು ಇದ್ರ ಮೇಲೆ ಜೆ ಮೌಂಟು ಮತ್ತು ಕನ್ವರ್ಟರ್ ಹಾಕ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ಸೊ ನೌ ದಿಸ್ ಇಸ್ ದ ಕಂಪ್ಲೀಟ್ ಸೆಟಪ್. ಫಸ್ಟು ಜೆ ಮೌಂಟ್ ಹಾಕಿದ್ದೀನಿ, ಆಮೇಲೆ ವರ್ಟಿಕಲಿಂದ ಹಾರಿಸಾಂಟಲ್ ಕನ್ವರ್ಟರ್ ಹಾಕಿದ್ದೀನಿ. ಸೊ ಈಗ ನಾನು ಅಕಸ್ಮಾತ್ ಏನಾದರೂ ರೀಲ್ಸ್ಗೆ ಏನಾದರೂ ಗೋಪ್ರೋನ ಮೌಂಟ್ ಮಾಡಬೇಕು ಅಂದರೆ ಇದೊಂದು ಕನ್ವರ್ಟರ್ ತೆಗೆದ್ರೆ ಸಾಕು. ಸೊ ಇಟ್ ವಿಲ್ ವರ್ಕ್ ಫಾರ್ ರೀಲ್ಸ್ ಆ್ಯಂಡ್ ಇಫ್ ಐ ವಾಂಟ್ ಇಟ್ ಫಾರ್ ಯೂಟ್ಯೂಬ್ ದೆನ್ ಐ ವಿಲ್ ಹ್ಯಾವ್ ಟು ಆ್ಯಡ್ ದಿಸ್ ಅಡ್ಯಾಪ್ಟರ್. ಸೊ ದಿಸ್ ಇಸ್ ಹೌ ದ ಕಂಪ್ಲೀಟ್ ಸೆಟಪ್ ಲುಕ್ಸ್. ಬನ್ನಿ ಇವಾಗ ಒಂದು ಸ್ಪಿನ್ ಹೋಗ್ಬಿಟ್ಟು ಐ ವಿಲ್ ಶೋ ಯು ಹೌ ಇಟ್ ಲುಕ್ಸ್ ಆನ್ ಮೈ ನ್ಯೂ ಗೋಪ್ರೋ ಸೆಟಪ್. ಆ್ಯಂಡ್ ನೀವು ನೋಡ್ಬೋದು, ಇದು ಯಾವುದೇ ಹಂಪು ಯಾವುದೇ ಆಫ್ ರೋಡ್ ಇದ್ರಲ್ಲಿ ಹೋದರೂ ಒಂಚೂರು ಅಲ್ಲಾಡಲ್ಲ, ಫುಲ್ ಗಟ್ಟಿ ಇದೆ. ನಾನು ಇದು ಬರೀ ಒಂದು ಸ್ಕ್ರೂ ಬೇಸಿಸ್ ಮೇಲೆ ಇದನ್ನು ಇಟ್ಕೊಂಡಿದ್ದೀನಿ ವಿತ್ ಹೆಲ್ಮೆಟ್ ಭಾರ. ಹೆಲ್ಮೆಟ್ ಬಂದು ಆಲ್ಮೋಸ್ಟ್ 1.3 kgs ಇದೆ. ಟೋಟಲ್ ವೆಯ್ಟ್ ಇದ್ರ ಮೇಲೆ ಬಿದ್ದರು ಇದೊಂಚೂರು ಅಲ್ಲಾಡ್ತಿಲ್ಲ. ಇಟ್ ಇಸ್ ರಿಯಲಿ ಸ್ಟ್ರಾಂಗ್ ಆ್ಯಂಡ್ ಸ್ಟಡಿ. ಸೊ ಬನ್ನಿ ಒಂದು ರೌಂಡ್ ಹೋಗಿ ಚೆಕ್ ಮಾಡೋಣ ಹೇಗಿದೆ ವ್ಯೂ ಅಂತ. ಸೊ ನೋಡಿ ಸ್ನೇಹಿತರೆ, ಇದೇ ನನ್ನ ಹೊಸ ಮೋಟೋ ವ್ಲಾಗ್ ಸೆಟಪ್. ಚೆನ್ನಾಗಿ ಕಾಣಿಸ್ತಿದೆಯಾ? ಸೊ ಆ್ಯಂಗಲ್ ಎಲ್ಲ ಎಕ್ಸಾಕ್ಟ್ಲಿ ಹೆಂಗೆ ಬರ್ತಿದೆ ಗೊತ್ತಿಲ್ಲ, ಮನೆಗೆ ಹೋಗಿ ಫೂಟೇಜಸ್ ನೋಡ್ತೀನಿ. ಬಟ್ ಮಿರರಿಂದ ಚೆಕ್ ಮಾಡ್ತಿದ್ದೀನಿ, ಫ್ರಂಟ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ನನಗೆ. ಇಟ್ ಲುಕ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಸೊ ನಿಮ್ಗೆ ಈ ಪರ್ಟಿಕ್ಯುಲರ್ ವ್ಯೂ ಇಷ್ಟ ಆಯಿತಾ ಅಂತ ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಒಂಚೂರು ಮೇಲೆ ಕೆಳಗಡೆ ಏನಾದರೂ ಮಾಡಬೇಕಂದ್ರೆ ಅಥವಾ ಆಡಿಯೋ ಅಲ್ಲಿ ಏನಾದರೂ ಚೇಂಜಸ್ ಬೇಕು ಅಂದರೆ ನಾನು ಡೆಫಿನೆಟ್ಲಿ ನಿಮಗೆ ಯಾವುದು ಮೋಸ್ಟ್ ಪ್ರಿಫರೇಬಲೋ ಆ ಥರ ಸೆಟಪ್ ಮಾಡ್ಕೋತೀನಿ ನನ್ನ ಹೆಲ್ಮೆಟಲ್ಲಿ. ಸೊ ಪ್ರಾಬಬ್ಲಿ ಯು ಗೈಸ್ let me know in comments and I'll set up my GoPro for that. So
ಇಷ್ಟ ಆಯಿತಾ ನಿಮ್ಗೆ ಈ ವಿಡಿಯೋ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ದಟ್ ದಿಸ್ ಪರ್ಟಿಕ್ಯುಲರ್ ಗೋಪ್ರೋ ಮೌಂಟ್ ಸೆಟಪ್ ಹ್ಯಾಸ್ ವರ್ಕ್ಡ್ ಔಟ್ ಅಂತ. ಸೊ ಇನ್ನೊಂದು ಏನು ಎಕ್ಸ್ಟ್ರಾ ಖುಷಿ ಅಂದರೆ ನಾನೇ ಸ್ವಂತ ಕೂತ್ಕೊಂಡು ಡಿಸೈನ್ ಮಾಡಿ ಅದನ್ನು ಪ್ರಿಂಟ್ ಮಾಡಿ ಕಲ್ತ್ಕೊಂಡೆ. ಯಾಕೆಂದರೆ ನನಗೆ ಮುಂಚೆ 3D ಪ್ರಿಂಟಿಂಗ್ ಬರ್ತಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಟ್ರೈಡ್ ಇಟ್ ಔಟ್. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಸೊ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು ಅದನ್ನೇ, ಏನು ಅಂದರೆ ನಿಮ್ಮಲ್ಲಿರೋ ನಿಮ್ಗೇನಾದರೂ ಒಂದು ಸಮಸ್ಯೆ ಇದೆ ಅಂದರೆ ಅದರಲ್ಲಿ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತ ಅದಕ್ಕೆ ಆನ್ಸರ್ಸ್ ಎಲ್ಲ ಕೂಡ ನಿಮ್ಮಲ್ಲೇ ಇರುತ್ತೆ. ನೀವು ಅದನ್ನು ಹುಡುಕಬೇಕು ಅಷ್ಟೇ. ಸೊ ನಿಮ್ಮ ಒಳಗಡೆ ಇರೋ ಆ ಕ್ರಿಯೇಟಿವ್ ಚೈಲ್ಡ್ನ, ಆ ಇನೋವೇಟಿವ್ ಚೈಲ್ಡ್ನ ಯಾವತ್ತೂ ಸಾಯೋದಕ್ಕೆ ಬಿಡಬೇಡಿ. ಕೀಪ್ ಆನ್ ಲೈಕ್ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್. ಏನಾದರೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾಯಿರಿ. ಈ ಥರ ನಿಮ್ಮ ಲೈಫಲ್ಲಿರೋ ಸಣ್ಣ ಪ್ರಾಬ್ಲಮ್ಗೋಸ್ಕರ ಈ ಥರ ಯೂನಿಕ್ ಸೊಲ್ಯೂಷನ್ಸ್ ಹುಡ್ಕೋಕ್ಕೆ ಟ್ರೈ ಮಾಡಿ. ಬೇರೆಯವ್ರು ಯಾರ ಮೇಲೂ ಡಿಪೆಂಡ್ ಮಾಡಬೇಡಿ. ಯಾಕಂದರೆ ನಾನು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿಬಿಟ್ಟೆ ಎಲ್ಲ ಥರ ಗೋಪ್ರೋ ಮೌಂಟ್ಸ್ ಬಗ್ಗೆ. ಏನು ಯಾವ ಥರ ಸಿಗುತ್ತೆ, ಫ್ಲೆಕ್ಸಿಬಲ್ ಟೆಲೆಸಿನ್ ಇದೆಯಾ, ಯಾಂತ್ರಾಲೇನಲ್ಲಿದೆಯಾ, ಯಾವುದ್ರಲ್ಲೂ ಸಿಗಲಿಲ್ಲ. ನನ್ನ ಹೆಲ್ಮೆಟ್ಗಂತೂ ಯಾವುದ್ರಲ್ಲೂ ಸೂಟ್ ಆಗ್ತಿರ್ಲಿಲ್ಲ. ಸೊ ಬೇರೆಯವ್ರ ಮೇಲೆ ಯಾಕೆ ಡಿಪೆಂಡ್ ಆಗೋದು, ನಾವೇ ಡಿಸೈನ್ ಮಾಡೋಣ. ದೇವ್ರು ಅಷ್ಟು ಚೆನ್ನಾಗಿ ಬುದ್ಧಿ ಕೊಟ್ಟಿದ್ದಾನೆ, ಇಷ್ಟು ಒಳ್ಳೆ ರಿಸೋರ್ಸಸ್ ಕೊಟ್ಟಿದ್ದಾನೆ, ಅಪ್ಪ ಅಮ್ಮ ಇಷ್ಟು ಚೆನ್ನಾಗಿ ಓದಿಸಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಏನಕ್ಕೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು, ನಾವೇ ಏನಾದರೂ ಮಾಡೋಣ ಅಂತ ಕುತ್ಕೊಂಡು ಐಡಿಯಾ ಹುಡುಕಿ ಏನೋ ನನಗೆ ಎಷ್ಟು ಗೊತ್ತಿತ್ತೋ ನನ್ನ ನಾಲೆಡ್ಜಲ್ಲಿ ಇದನ್ನು ಡಿಸೈನ್ ಮಾಡಿದೆ. ನಿಜವಾಗ್ಲೂ ಸಖತ್ ಖುಷಿ ಆಗ್ತಿದೆ. ಸೊ ಆಲ್ ಐ ವಾಂಟೆಡ್ ಟು ಲೆಟ್ ಯು ನೋ ಗೈಸ್ ಇಸ್ ಡೋಂಟ್ ಲೆಟ್ ದ ಕ್ರಿಯೇಟಿವ್ ಕಿಡ್ ಆ್ಯಂಡ್ ದ ಇನೋವೇಟಿವ್ ಕಿಡ್ ಇನ್ಸೈಡ್ ಯು ಡೈ. ಯಾಕೆಂದರೆ ನಮ್ಮ ಲೈಫಲ್ಲೇ ಈ ಥರ ಚಿಕ್ಕ ಪ್ರಾಬ್ಲಮ್ಸ್ ಎಷ್ಟೊಂದಿರುತ್ತೆ ಸುತ್ತಮುತ್ತ. ಅದ್ರ ಬಗ್ಗೆ ನಾವು ಒಂಚೂರು ಯೋಚನೆ ಮಾಡಿ. ಅಂತಾರೆ ಈ ಅನ್ನೆಸೆಸರಿ ಥಾಟ್ಸ್ ಇರುತ್ತಲ್ಲ, ಅವ್ರಿಗೆ ಅದು ಮಾಡಬೇಕು, ಇದು ಮಾಡಬೇಕು, ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ ಅಂತ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ತುಂಬ ಟೈಮ್ ವೇಸ್ಟ್ ಮಾಡ್ತೀವಿ ಅನಿಸುತ್ತೆ. ಅದನ್ನು ಮಾಡೋದು ಬಿಟ್ಟು ನಮ್ಮ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡು ನಮ್ಮ ಕ್ರಿಯೇಟಿವಿಟಿನ ಈ ಥರ ಯೂಸ್ ಮಾಡಿಕೊಂಡು ಈ ಥರ ಏನಾದರೂ ಮಾಡಿದರೆ ಎಷ್ಟು ಖುಷಿ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ಸ್. ನೋಡಿ ಫೋನಲ್ಲಿ ಮಾತಾಡ್ಕೊಂಡು ಕತೆ. ಸೊ ನಾನು ಏನು ಹೇಳ್ತಿದ್ದೆ ಅಂದರೆ ಈ ಥರ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂದರೆ, ಆ್ಯಂಡ್ ನೀವು ಈ ಥರ ಮಾಡ್ತಾಯಿರಿ. ಈ ಥರ ನೀವು ಮಾಡ್ತಾಯಿದ್ರೆ ನಿಮ್ಮ ಮೈಂಡ್ಗೂ ಒಂಥರ ರಿಫ್ರೆಶ್ಮೆಂಟ್, ನಿಮ್ಮ ಬ್ರೈನ್ ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಆಗುತ್ತೆ. ಯಾಕಂದರೆ ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಥರ ಮಾಡ್ತಾ ಆ್ಯಸ್ ಕೋಟೆಡ್ ಒನ್ಸ್ ಬೈ ದ ಗ್ರೇಟೆಸ್ಟ್ ಮೋಟೋ ವ್ಲಾಗರ್ ಟು ಎವರ್ ಸೆಟ್ ಹಿಸ್ ಫುಟ್ ಆನ್ ಅರ್ತ್, ದಿಸ್ is the greatest time ever to be alive. It will definitely become the greatest time ever to be alive. ಯಾಕಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಾವು ಏನಾದರೂ ಹೊಸದು ಮಾಡಬೇಕು ಅನ್ನಿಸ್ತೀರ. ನಿಮಗೆ ಬೇರೆ ಅನ್ನೆಸೆಸರಿ ಕೆಟ್ಟ ಥಾಟ್ಸ್ ಅದು ಇದು ಅದ್ರ ಬಗ್ಗೆ ಎಲ್ಲ ನಿಮಗೆ ಯೋಚನೆ ಮಾಡೋಕ್ಕೆ ಟೈಮೇ ಇರಲ್ಲ. ಆಬ್ವಿಯಸ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್. ಸೊ ಆನ್ ದಟ್ ನೋಟ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ನಿಮಗೂ ಕೂಡ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದು ಹೆಲ್ಮೆಟ್ ಮೇಲೆ ಮೌಂಟ್ ಮಾಡೋಕ್ಕಾಗ್ತಿಲ್ಲ ಗೋಪ್ರೋ ಅಂದರೆ, ನಾನು ಇನ್ಸ್ಟಾಗ್ರಾಮ್ನ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಪ್ಲಸ್ ನನ್ನ ಲಿಂಕಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ನನಗೆ DM ಮಾಡಿ. ಸೊ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಗೈಸ್ ಔಟ್. ನೋಡೋಣ ಅದಕ್ಕೇನು ಆಗುತ್ತೆ, ಯಾವ ಥರ ಮಾಡ್ಬೋದು, ನಿಮ್ಮ ಹೆಲ್ಮೆಟಲ್ಲಿ ಏನಾದರೂ ಡಿಫ್ರೆಂಟ್ ಟೈಪ್ ಆಫ್ ಚಾಲೆಂಜಸ್ ಇರುತ್ತಾ ಅಂತ ಚೆಕ್ ಮಾಡಿಬಿಟ್ಟು ಐ ಲೆಟ್ ಯು ಗೈಸ್ ನೋ ವಾಟ್ ಕ್ಯಾನ್ ಬಿ ಡನ್ ಅಂತ. ಸೊ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಸೇಫ್ ಆಗಿರಿ, ನಗ್ನಗ್ತಾ ಇರಿ, ಕ್ರಿಯೇಟಿವ್ ಆಗಿರಿ. ಆ್ಯಂಡ್ ಯಾ, ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್.